ಹಲೋ ಎವ್ರಿವಾನ್ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್‌ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಲೀಸ್ ಅಗ್ರೀಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನ ಶೇರ್ ಮಾಡ್ತೀನಿ. ನಾವು ಯಾವುದೇ ಒಂದು ಮನೆ ಅಥವಾ ಬಿಲ್ಡಿಂಗ್ ಅನ್ನ ಲೀಸ್ ಕೊಡಬೇಕು ಅಂತಂದ್ರೆ ನಾವು ಒಂದು ಅಗ್ರೀಮೆಂಟ್ ಮಾಡ್ಕೋತೀವಿ. ಮೊದಲು ನಾವು ಆಫ್‌ಲೈನ್ ಮೂಲಕ ಈ ರೀತಿ ಅಗ್ರೀಮೆಂಟ್ ಅನ್ನ ಮಾಡ್ಕೋತಾ ಇದ್ವಿ. ಬಟ್ ಇವಾಗ ಈ ರೀತಿ ಮಾಡ್ಕೊಬಹುದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆನ್‌ಲೈನ್ ಮೂಲಕ ನಾವು ಅಗ್ರೀಮೆಂಟ್ ಅನ್ನ ಮಾಡ್ಕೋಬಹುದು. ಕಾವೇರಿ 2.0 ಏನ್ ವೆಬ್‌ಸೈಟ್ ಇದೆ ಅಲ್ಲಿ ಈಗ ಆನ್‌ಲೈನ್ ಮೂಲಕ ಲೀಸ್ ಅಗ್ರೀಮೆಂಟ್ ಅನ್ನ ಮಾಡ್ಕೋಬಹುದು. ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ ಯಾವ ರೀತಿ ನೀವು ಮಾಡ್ಕೋಬಹುದು ಅಂತ. ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇದು ಲೀಸ್ ಅಗ್ರೀಮೆಂಟ್ ಹೇಳೋಕ್ಕಿಂತ ಮುಂಚೆ ಒಂದು ಉದಾಹರಣೆ ತಗೋತಾ ಇದ್ದೀನಿ. ಉದಾಹರಣೆಗೆ ಇದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಓನರ್ ವಿಷ್ಣು ಅಂದ್ರೆ ನಾನು ಇದ್ದೇನೆ. ಓನರ್ ಬಂದ್ಬಿಟ್ಟು ವಿಷ್ಣು ಅಂಡ್ ಬಾಡಿಗೆದಾರರು ಅಥವಾ ಟೆನೆಂಟ್ ಯಾರಿದ್ದಾರೆ ಓಂಕಾರ್ ಪಾಟೀಲ್ ಇವರು ಟೆನೆಂಟ್ ಇದ್ದಾರೆ. ಇವರಿಬ್ಬರ ನಡುವೆ ಒಂದು ಬಿಲ್ಡಿಂಗ್ ಅದನ್ನ ಲೀಸ್ ಅಗ್ರೀಮೆಂಟ್ ಅನ್ನ ಮಾಡ್ಕೋತಾ ಇದೀವಿ. ಓಕೆ, ಈ ರೀತಿ ಒಂದು ಉದಾಹರಣೆ ತಗೋತಾ ಇದ್ದೀನಿ. ಪ್ಲೇಸ್ ಎಲ್ಲಿ ಇದು ಬಿಲ್ಡಿಂಗ್ ಎಲ್ಲಿದೆ? ಬೆಂಗಳೂರಿನಲ್ಲಿ ಇದೆ. ಓಕೆ, ಇಲ್ಲಿ ನೋಡಿ ಈಗ ಈ ರೀತಿ ಒಂದು ಸಿಚುವೇಶನ್ ಇದೆ. ಲೀಸ್ ಅಗ್ರೀಮೆಂಟ್ ಅನ್ನ ಮಾಡ್ಕೋಬೇಕು. ಕಾವೇರಿ 2.0 ಏನ್ ವೆಬ್ಸೈಟ್ ಇದೆ ಆನ್‌ಲೈನ್ ಪೋರ್ಟಲ್ ಇಲ್ಲಿ ನಾವು ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ ಫಸ್ಟ್ ಏನ್ ಮಾಡಬೇಕು ನಾವು ಕಾವೇರಿ ಆನ್‌ಲೈನ್ ಸರ್ವಿಸಸ್ ಇದೇನು ವೆಬ್ಸೈಟ್ ಇದೆ ಇಲ್ಲಿ ಬರಬೇಕು. ಇಲ್ಲಿ ಒಂದು ರಿಜಿಸ್ಟರ್ ಅಥವಾ ಲಾಗಿನ್ ಅಂತ ಇದೆ. ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ ಅದನ್ನ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಅಂಡ್ ಲಾಗಿನ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಲಾಗಿನ್ ಆಗುತ್ತೆ. ಇಲ್ಲಿ ಒಂದು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಡಿಜಿಟಲ್ ಇ ಸ್ಟಾಂಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ಈ ರೀತಿ ಒಂದು ಪ್ರೀ ರಿಕ್ವಿಸಿಟ್ ಇರುತ್ತೆ. ಒಂದು ಎಲ್ಲ ಸತಿ ನೀವು ಓದ್ಕೊಳ್ಳಿ. ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ನಿಮಗೆ ಸ್ಟೆಪ್ಸ್ ಕಾಣಿಸ್ತಾ ನೇಚರ್ ಆಫ್ ಡಾಕ್ಯುಮೆಂಟ್ ಸಬ್ ಆರ್ಟಿಕಲ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎರಡೂ ಸೆಲೆಕ್ಟ್ ಮಾಡ್ಕೋಬೇಕು. ಏನ್ ಸೆಲೆಕ್ಟ್ ಮಾಡ್ಕೋತೀರಾ ಅಂತಂದ್ರೆ ನೇಚರ್ ಆಫ್ ಡಾಕ್ಯುಮೆಂಟ್ ನಲ್ಲಿ ನಾನು ಲೀಸ್ ಅಗ್ರಿಮೆಂಟ್ ರಿಲೇಟೆಡ್ ಹೇಳ್ತಾ ಇದ್ದೀನಿ. ಲೀಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಇದೆ ಲೀಸ್ ಅಂತ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಅಂಡ್ ಇಲ್ಲಿ ಸಬ್ ಆರ್ಟಿಕಲ್ ನಲ್ಲಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ. ಅಂದ್ರೆ ಇದು ಉದಾಹರಣೆಗೆ ನಾನು ತಗೋತಾ ಇದ್ದೀನಿ. ಲೀಸ್ ನಾಟ್ ಎಕ್ಸೀಡಿಂಗ್ 1 ಇಯರ್ ಇಮೂವೇಬಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಒಂದು ಬಿಲ್ಡಿಂಗ್ ಇದೆ, ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇದೆ, ಅದನ್ನ ಲೀಸ್ ಕೊಡ್ತಾ ಇದ್ದೀನಿ. ನಾಟ್ ಮೋರ್ ದೆನ್ 1 ಇಯರ್. ಇದು ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ನೋಡಿ. ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನೆಕ್ಸ್ಟ್ ಯಾವುದು ಅಂತಂದ್ರೆ ಲೀಸ್ ಆಯ್ತು. ಸಬ್ ಆರ್ಟಿಕಲ್ ಕೂಡ ಸೆಲೆಕ್ಟ್ ಮಾಡಿದೆ. ಈಗ ವಾಟ್ ಇಸ್ ದ ಟೈಪ್ ಆಫ್ ಡಾಕ್ಯುಮೆಂಟ್ ಅಂದ್ರೆ ನಾನ್ ಅಗ್ರಿಕಲ್ಚರ್ ಅಂತ ಇರುತ್ತೆ ಇಲ್ಲಿ. ಯಾಕಂತಂದ್ರೆ ನಾನು ಬಿಲ್ಡಿಂಗ್ ಇಲ್ಲಿ ಉದಾಹರಣೆ ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ವಾಟ್ ಇಸ್ ದ ಟೈಪ್ ಆಫ್ ಪ್ರಾಪರ್ಟಿ ಅಂತ ಕೇಳುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಈ ಸ್ವತ್ತು ರೂರಲ್ ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರೋ ಪ್ರಾಪರ್ಟೀಸ್ಗೆ ಒಂದು ಈ ಸ್ವತ್ತು ಡಿಜಿಟಲ್ ಖಾತಾ ಅಂತ ಕೊಡ್ತಾರೆ. ಓಕೆ, ಅದು ಈ ಸ್ವತ್ತು ಆಯ್ತು. ನೆಕ್ಸ್ಟ್ ಈ ಆಸ್ತಿ ಅಂತಂದ್ರೆ ಅರ್ಬನ್ ಅಂತಂದ್ರೆ ULB ಅರ್ಬನ್ ಲೋಕಲ್ ಬಾಡಿ ಅಂತ ನೀವು ಅನ್ಬೋದು. ಅಂದ್ರೆ ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಪೂರಸಭೆನಲ್ಲಿ ಬಂದ್ರೆ ಇದು ಈ ಆಸ್ತಿ ಅರ್ಬನ್ ಅಂತ ಬರುತ್ತೆ. ಅಂಡ್ ಅಲ್ಲಿ ಒಂದು ಡಿಜಿಟಲ್ ಖಾತಾ ಕೊಡ್ತಾರೆ ಈ ಆಸ್ತಿ ಅಂತ. ಅಂಡ್ ಬೆಂಗಳೂರಿನಲ್ಲಿ ಏನ್ ಪ್ರಾಪರ್ಟೀಸ್ ಬರುತ್ತೆ ಅದು ಕೂಡ ಈ ಆಸ್ತಿನಲ್ಲೇ ಬರುತ್ತೆ, ಅದು ಕೂಡ ಅರ್ಬನ್ ನಲ್ಲೇ ಬರುತ್ತೆ. ಅಲ್ಲಿ ಒಂದು ಈ ಖಾತಾ ಅಥವಾ ಈ ಆಸ್ತಿ ಅಂತ ಈ ರೀತಿ ಕೊಡ್ತಾರೆ. ಓಕೆ, ಅಂಡ್ ULMS ಅಂತಂದ್ರೆ BDA ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ನಲ್ಲಿ ಒಂದು ಈ ಖಾತಾ ಅಂತ ಕೊಡ್ತಾರೆ ಅಲ್ಲಿ ಕೂಡ. ಆ ರೀತಿ ಪ್ರಾಪರ್ಟಿ ಬಂದ್ರೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಉದಾಹರಣೆಗೆ ಏನ್ ತಗೊಂಡಿದ್ದೀನಿ, ಇದು ನನ್ನ ಬಿಲ್ಡಿಂಗ್ ಎಲ್ಲಿದೆ ಬೆಂಗಳೂರಿನಲ್ಲಿ ಇದೆ. ಓಕೆ, ನಾನು ಇದು ಆಪ್ಷನ್ ಅಂದ್ರೆ ಈ ಆಸ್ತಿ ಅರ್ಬನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇದು ನನ್ನ ಉದಾಹರಣೆ ಆಯ್ತು. ಇದು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಸೆಂಟರ್ದು ಈ ಆಸ್ತಿ ಅರ್ಬನ್ ಅಂತ. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೀವು ನೋಡಬಹುದು ಈ ಆಸ್ತಿ ಆಯ್ತು, ಅರ್ಬನ್ ಆಯ್ತು. ಡಿಸ್ಟ್ರಿಕ್ಟ್ ನಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡಿಸ್ಟ್ರಿಕ್ಟ್ ಇಲ್ಲಿ ಬರುತ್ತೆ. ಬಟ್ ನಾನು ಉದಾಹರಣೆಗೆ ಏನು ತಗೊಂಡಿದ್ದೀನಿ ಬೆಂಗಳೂರು ಮೊದಲು BBMP ಅಂತ ಇತ್ತಲ್ವ ಅಲ್ಲಿ. ಬಟ್ ಇವಾಗ ಅದು GB ಆಗಿದೆ. ಬಟ್ ಇಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಹೆಸರು BBMP ಅಂತ ಇಲ್ಲಿ ಇನ್ನೂ ಕೂಡ ಅದೇ ತೋರ್ತಾ ಇದೆ. ಓಕೆ, ಇಲ್ಲಿ ಒಂದು BBMP ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆಗುತ್ತೆ BBMP ಅಂತ. ನೆಕ್ಸ್ಟ್ ಇದು ಬಿಲ್ಡಿಂಗ್ ಒಂದು ಬೆಂಗಳೂರಿನಲ್ಲಿ ಇದೆ ಅಂತಂದ್ರೆ ಒಂದು ಈ ಆಸ್ತಿ ಅಥವಾ ಈ ಖಾತಾ ಇರುತ್ತಲ್ಲ, ಅದರದ್ದು PID ನಂಬರ್ ಇರುತ್ತೆ. ಅದು BBMP ಈ ಆಸ್ತಿ PID ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಕೆಳಗಡೆ ಸರ್ಚ್ ಅಂತ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಲಿ ಫೆಚ್ ಆಗಿ ಬರುತ್ತೆ. ಓಕೆ, ನೀವು ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡ್ಕೋಬಹುದು. ಇಲ್ಲಿ ಪ್ರಾಪರ್ಟಿ ನಂಬರ್ ಟೈಪ್ ಅಂತ ಇರುತ್ತೆ. ಇದರಲ್ಲಿ ಬಹಳಷ್ಟು ಆಪ್ಷನ್ ಇದೆ. ಅಪಾರ್ಟ್ಮೆಂಟ್ ನಂಬರ್, ಹೌಸ್ ನಂಬರ್ ಈ ರೀತಿ ಎಲ್ಲ. ನಿಮ್ದು ಯಾವ್ದು ಇದೆಯಲ್ಲ ಅದನ್ನ ನೀವು ನೋಡ್ಕೊಂಡು ಇಲ್ಲಿ ಎಂಟರ್ ಮಾಡಬೇಕು ಎದುರುಗಡೆ. ಓಕೆ, ಇದೇ ರೀತಿ ನೀವು ಆಡ್ ಆಲ್ಟರ್ನೇಟ್ ಪ್ರಾಪರ್ಟಿ ನಂಬರ್ ಕೂಡ ಬೇಕಂತಂದ್ರೆ ಆಡ್ ಮಾಡಬಹುದು. ಕೆಳಗಡೆ ಸಬ್ಮಿಟ್ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ನೀವು ಒಂದ್ಸತಿ ನೋಡ್ಕೊಳ್ಳಿ ಡೀಟೇಲ್ಸ್. ಲಾಸ್ಟಿಗೆ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಈಗ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ಪಾರ್ಟೀಸ್ ಅನ್ನ ಆಡ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಇಂಡಿವಿಜುವಲ್ ಆರ್ ಆರ್ಗನೈಸೇಷನ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಇಂಡಿವಿಜುವಲ್ ಅಂತ ಇದೆ, ಇನ್ನೊಂದು ಆರ್ಗನೈಸೇಷನ್ ಇದೆ. ಯಾವಾಗ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನೋಡಿ ನಾನು ಏನೇ ಹೇಳಿದೆ ನಿಮಗೆ ಉದಾಹರಣೆಗೆ ವಿಷ್ಣು ಓನರ್ ಇದ್ದಾರೆ, ಓಂಕಾರ್ ಪಾಟೀಲ್ ಟೆನೆಂಟ್ ಅಂದ್ರೆ ಬಾಡಿಗೆದಾರರು ಇದ್ದಾರೆ. ಓಕೆ, ಇವರಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಆಗ್ತಾ ಇದೆ. ಇಬ್ಬರು ಕೂಡ ಇಂಡಿವಿಜುವಲ್ ಪರ್ಸನ್ ಇದ್ದಾರೆ. ಓಕೆ, ಅದಕ್ಕೆ ನಾವು ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೋಬೇಕು. ಓನರ್ ವಿಷ್ಣು ಅಂತ ಇಂಡಿವಿಜುವಲ್ ಇದ್ದಾರೆ, ಟೆನೆಂಟ್ ಓಂಕಾರ್ ಕೂಡ ಇಂಡಿವಿಜುವಲ್ ಇದ್ದಾರೆ. ಆರ್ಗನೈಸೇಷನ್ ಯಾವಾಗ ಸೆಲೆಕ್ಟ್ ಮಾಡ್ಕೋತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಇದೆ ಅಥವಾ ಯಾವುದೋ ಒಂದು ಕಂಪನಿ ಇದೆ, ಒಂದು ರಿಪ್ರೆಸೆಂಟೇಟಿವ್ ಇರ್ತಾರೆ.
ಆ ರೀತಿ ಇದ್ದಾಗ ಸೊ ಅದು ಆರ್ಗನೈಜೇಷನ್ ಬರುತ್ತೆ. ಸೊ ನಮ್ಮ ಕೇಸ್‌ನಲ್ಲಿ ಇಂಡಿವಿಜುವಲ್ಲೇ ಬರುತ್ತೆ. ಓಕೆ. ಸೊ ಈಗ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನೆಕ್ಸ್ಟ್ ಬರುತ್ತೆ ಇದು ಇವರಿಬ್ಬರದು ಇಂಡಿವಿಜುವಲ್‌ದು ಒಂದು ಡೀಟೇಲ್ಸ್ ಇಲ್ಲಿ. ಡೀಟೇಲ್ಸ್ ಅಂತಂದ್ರೆ ಉದಾಹರಣೆಗೆ ಇಲ್ಲಿ ಈ ರೀತಿ ಕೊಡ್ತಾರೆ. ಇಂಡಿವಿಜುವಲ್ ಡೀಟೇಲ್ಸ್ ಅಂದ್ರೆ ಕ್ಲೇಮೆಂಟ್ ಯಾರಿದ್ದಾರೆ, ಎಕ್ಸಿಕ್ಯೂಟೆಂಟ್ ಯಾರಿದ್ದಾರೆ. ಓಕೆ. ಸೊ ಈಗ ಅದು ಕ್ಲೇಮೆಂಟು ಮತ್ತೆ ಎಕ್ಸಿಕ್ಯೂಟೆಂಟ್ ಹಾಕಬೇಕು ಅಂತಂದ್ರೆ ಒಂದು ಉದಾಹರಣೆ ತಗೊಂಡು ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೇನೆ ನಿಮಗೆ. ಸೊ ಇಲ್ಲಿ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತೀನಿ. ನಾನು ಇಲ್ಲಿ ನಂದು ಅಂಡರ್‌ಸ್ಟ್ಯಾಂಡಿಂಗ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ನಾನೇನು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಲ್ಲ. ನೀವು ಬೇಕಂತಂದ್ರೆ ಅಡ್ವೊಕೇಟ್ ಒಪಿನಿಯನ್ ಕೂಡ ತಗೋಬಹುದು. ಓಕೆ. ಸೊ ಇದೊಂದು ವಿಡಿಯೋ ನಿಮಗೆ ಜಸ್ಟ್ ಒಂದು ರೆಫರೆನ್ಸ್ ಇನ್ಫಾರ್ಮೇಷನ್ ತರ ನೀವು ನೋಡಿ. ಓಕೆ. ಸೊ ಈಗ ಇಲ್ಲಿ ಕ್ಲೇಮೆಂಟ್ ಆರ್ ಎಕ್ಸಿಕ್ಯೂಟೆಂಟ್ ಯಾವ ರೀತಿ ಆಗಬೇಕು ಅಂತಂದ್ರೆ ಕ್ಲೇಮೆಂಟ್ ಅಂತಂದ್ರೆ ಎಕ್ಸಿಕ್ಯೂಟೆಂಟ್ ಅಂತಾರೆ ಏನು ಅಂತ. ಸೊ ನೋಡಿ ಇದು ಅಗ್ರಿಮೆಂಟ್ ಏನಿದೆ ಇದು ಇಬ್ಬರು ಇಂಡಿವಿಜುವಲ್ ನಡುವೆ ಆಗ್ತಾ ಇದೆ. ಸೊ ಇಬ್ಬರು ಕೂಡ ಸೈನ್ ಮಾಡ್ತಾರೆ. ಎಕ್ಸಿಕ್ಯೂಟೆಂಟ್ ಅಂದ್ರೆ ಇಬ್ಬರು ಕೂಡ ಸೈನ್ ಮಾಡ್ತಾರೆ. ಅಂಡ್ ಇದು ಏನು ಬಿಲ್ಡಿಂಗ್ ಇದೆಯಲ್ಲ ಇದು ಯಾರಿಗೆ ಕ್ಲೇಮ್ ಹೋಗುತ್ತೆ ಅಂತಂದ್ರೆ ಇಬ್ಬರು ಕೂಡ ಸೈನ್ ಮಾಡಿದ್ರೆ ಬಟ್ ಓನರ್ ಏನಿರ್ತಾರೆ ಅವರು ಎಕ್ಸಿಕ್ಯೂಟೆಂಟ್ ಆಗಿರ್ತಾರೆ. ಓಕೆ. ಅಂಡ್ ಕ್ಲೇಮೆಂಟ್ ಯಾರಿರ್ತಾರೆ ಬಾಡಿಗೆದಾರರು ಆಗಿರ್ತಾರೆ. ಯಾಕಂತಂದ್ರೆ ಓಂಕಾರಿಗೆ ಟೆನೆಂಟಿಗೆ ಬಾಡಿಗೆದಾರರಿಗೆ ಇದು ಕ್ಲೇಮ್ ಸಿಗ್ತಾ ಇದೆ, ಇದು ಲೀಸ್ ಸಿಗ್ತಾ ಇದೆ. ಓಕೆನಾ. ಸೊ ಅವರು ನೆಕ್ಸ್ಟ್ ಇದು ಮನೆಯಲ್ಲಿ ಇರ್ತಾರೆ ಅಂದ್ರೆ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು. ಓಕೆ. ಸೊ ಎಕ್ಸಿಕ್ಯೂಟೆಂಟ್ ಬಂದ್ಬಿಟ್ಟು ಓನರ್ ಅಥವಾ ವಿಷ್ಣು ಅಂತ ಇರ್ತಾರೆ. ಕ್ಲೇಮೆಂಟ್ ಬಂದ್ಬಿಟ್ಟು ಟೆನೆಂಟ್ ಆರ್ ಬಾಡಿಗೆದಾರರು ಆರ್ ಓಂಕಾರ ಅಂತ ಇರ್ತಾರೆ. ಓಕೆ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ರೈಟ್. ಸೊ ನೆಕ್ಸ್ಟ್ ಇಲ್ಲಿ ನಾನು 1 ಬೈ 1 ಇಬ್ಬರದು ಪಾರ್ಟಿ ಡೀಟೇಲ್ಸ್ ಎಂಟರ್ ಮಾಡಬೇಕು ಈ ರೀತಿ. ಓಕೆ. ಸೊ ಫಸ್ಟ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಂಡೆ, ಕ್ಲೇಮೆಂಟ್ ಸೆಲೆಕ್ಟ್ ಮಾಡ್ಕೊಂಡೆ, ಈ ರೀತಿ 1 ಬೈ 1 ಮಾಡಬೇಕು. ವೆರಿಫೈ ಆಧಾರ್ ಕೂಡ ಮಾಡಬೇಕು. ಸೊ ಒಂದು ಮಾತು ತೋರಿಸ್ತೀನಿ ನಿಮಗೆ, ಎರಡು ಕೂಡ ಮಾತು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಫಸ್ಟ್ ನಾನು ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಂಡೆ, ಆಮೇಲೆ ಎಕ್ಸಿಕ್ಯೂಟೆಂಟ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇಲ್ಲಿ ಡೂ ಯು ಹ್ಯಾವ್ ಆಧಾರ್ ಅಂತಂದ್ರೆ ಎಸ್ ಅಂತ ಇರುತ್ತೆ, ಮಾಡ್ಕೋತೀನಿ. ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎಸ್ ಅಗ್ರಿ ಮಾಡ್ಕೋತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಆಧಾರ್ ನಂಬರ್ ಹಾಕ್ತೀನಿ. OTP ಬರುತ್ತೆ, ಅದನ್ನ ಎಂಟರ್ ಮಾಡಬೇಕು. ಸೊ ಆಟೋಮೆಟಿಕ್ಲಿ ಇಲ್ಲಿ ಡೀಟೇಲ್ಸ್ ಹೆಚ್ಚಾಗುತ್ತೆ. ಇಲ್ಲಿ ಸಲ್ಯೂಟೇಷನ್ ಶ್ರೀ ಅಂತ ತಗೋತೀನಿ. ಫಸ್ಟ್ ನೇಮ್ ಬರುತ್ತೆ ಆಟೋಮೆಟಿಕ್ಲಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಆ್ಯಡ್ ಮಾಡ್ತೀನಿ. ಅಂಡ್ ಅದಕ್ಕೂ ಕೂಡ ಒಂದು OTP ಹೋಗುತ್ತೆ. ಮೊಬೈಲ್ ನಂಬರ್ ಕೂಡ ವೆರಿಫೈ ಮಾಡಬೇಕು. ಸೊ ವೆರಿಫೈ ಆಗುತ್ತೆ. ಓಕೆ. ಸೊ ಅಡ್ರೆಸ್ ಬರುತ್ತೆ, ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇದೆಯಲ್ಲ ಅದೇ ಆಟೋಮೆಟಿಕ್ಲಿ ಇಲ್ಲಿ ಫೆಚ್ ಆಗಿ ಬರುತ್ತೆ. ಸೊ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದು ಇಂಡಿವಿಜುವಲ್ ಎಕ್ಸಿಕ್ಯೂಟೆಂಟ್ ಏನು ಡೀಟೇಲ್ಸ್ ಇದೆಯಲ್ಲ ಆ ಪಾರ್ಟಿ ಸೇವ್ ಆಗ್ತಾರೆ. ಓಕೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೋತೀನಿ, ಕ್ಲೇಮೆಂಟ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಓಂಕಾರ ಪಾಟೀಲ್ ಏನು ಕ್ಲೇಮೆಂಟ್ ಇದ್ದಾರೆ ಅವ್ರದ್ದು ಕೂಡ ಇದೇ ರೀತಿ ಸೇಮ್ ನಾನು ಮಾಡ್ಕೋತೀನಿ. ಓಕೆ. ಈಗ ಇಲ್ಲಿ ಒಂದು ಆಪ್ಷನ್ ಇದೆ. ಜಸ್ಟ್ ಇನ್ ಕೇಸ್ ಆಧಾರ್ ಕಾರ್ಡ್ ಇರಲ್ಲ ಅಂತ ತಿಳ್ಕೊಳ್ಳಿ. ಒಂದೊಂದು ಕೇಸ್ ಇರುತ್ತೆ ಆಧಾರ್ ಕಾರ್ಡ್. ಸೊ ಅವಾಗ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಡೆಕ್ಲರೇಷನ್ ಬರುತ್ತೆ. DSC ಸೈನ್ ಮಾಡಬೇಕು ಅಂದರೆ ಬ್ಯಾಂಕ್ ಇರ್ಬೋದು, ಕಂಪನಿ ಇರ್ಬೋದು, ಅದನ್ನ ರಿಪ್ರೆಸೆಂಟೇಟಿವ್ ಇರ್ತಾರೆ. ಒಂದು ಈ ರೀತಿ ಪೆನ್ ಡ್ರೈವ್ ತರ ಇರುತ್ತೆ. ಅದಕ್ಕೆ ಮತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು ಆ ಸಾಫ್ಟ್ವೇರ್ ಅನ್ನ. ಇಲ್ಲಿ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಅಂತೀವಿ. ಸೊ ಅದೆಲ್ಲ ಬೇರೆ ಕೇಸ್. ಓಕೆ. ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ಇಬ್ಬರದು ಸೇವ್ ಪಾರ್ಟಿ ಮಾಡಿದೆ ನಾನು. ಇಂಡಿವಿಜುವಲ್ ಆ್ಯಡ್ ಮಾಡಿದೆ ಪಾರ್ಟಿನ. ಸೊ ಸೇವ್ ಪಾರ್ಟಿ ಮಾಡ್ಕೋತೀನಿ ಅಂಡ್ ಮೂವ್ ಟು ನೆಕ್ಸ್ಟ್ ಸ್ಟೆಪ್. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈಗ ವಿಟ್ನೆಸ್ ಅನ್ನ ಆ್ಯಡ್ ಮಾಡಬೇಕು. ಸೊ ನಾನು ಉದಾಹರಣೆಗೆ ಆದರ್ಶು, ವಿಶಾಲ್ ಅಂತ ಈ ರೀತಿ ವಿಟ್ನೆಸ್ ಅನ್ನ ತಗೋಬಹುದು. ನಿಮಗೆ ಯಾರು ವಿಟ್ನೆಸ್ ಬೇಕಲ್ಲ ಆ ರೀತಿ ನೀವು ವಿಟ್ನೆಸ್ ಅನ್ನ ಅವ್ರದ್ದು ಕೂಡ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಒಂದು ವಿಟ್ನೆಸ್ ಸಾಕು. ಬಟ್ ಜಸ್ಟ್ ಫಾರ್ ಉದಾಹರಣೆಗೆ ನಾನು 2 ಅಂತ ಹೇಳಿದ್ದೀನಿ ಇಲ್ಲಿ. ಸೊ ಇಲ್ಲಿ ವಿಟ್ನೆಸ್ ಏನಿದೆಲ್ಲ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಅದೇ ಬರುತ್ತೆ. ಸೊ ವಿಟ್ನೆಸ್ ನಂಬರ್ 1 ಫೆಚ್ ಆಧಾರ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆದರ್ಶ ಅನ್ನೋ ವಿಟ್ನೆಸ್ ಇರ್ತಾರಲ್ಲ ಸೊ ಅವ್ರದ್ದು ಮತ್ತೆ ಆಧಾರ್ ಕಾರ್ಡು, ಕನ್ಸೆಂಟು ಈ ರೀತಿ ಎಲ್ಲ ಮಾಡಬೇಕು. ಓಕೆ. ಮೊಬೈಲ್ ನಂಬರ್ ಹಾಕಬೇಕು, OTP ಬರುತ್ತೆ. ಸೊ ಇದು ನಾರ್ಮಲ್ ಸ್ಟೆಪ್ ಇದೆ. ಸೊ ಸೇವ್ ವಿಟ್ನೆಸ್ ಮಾಡ್ಕೋತೀನಿ. ಬೇಕಂದ್ರೆ ಮೇಲ್ಗಡೆ ಆ್ಯಡ್ ವಿಟ್ನೆಸ್ ಇದೆ. ಸೊ ಅವಾಗ ನೀವು ಮತ್ತೆ ವಿಶಾಲ್ದು ವಿಟ್ನೆಸ್ ಅಂತ ಇಲ್ಲಿ ಆ್ಯಡ್ ಮಾಡಬೇಕು. ಫೆಚ್ ಆಧಾರು ಮತ್ತೆ ಅವರು ಸೇಮ್ ಕನ್ಸೆಂಟ್ ಬರುತ್ತೆ, OTP ಬರುತ್ತೆ, ಮೊಬೈಲ್ ನಂಬರ್ ಹಾಕಬೇಕು, OTP ಬರುತ್ತೆ, ಈ ರೀತಿ. ಓಕೆ. ಸೊ ಇಬ್ಬರದು ಇಲ್ಲಿ ಒಬ್ಬರದು ಬೇಕಾದ್ರೆ ಒಬ್ಬರದು ಅಥವಾ ಇಬ್ಬರದು ಬೇಕಾದ್ರೆ ಇಬ್ಬರದು ವಿಟ್ನೆಸ್ ಆ್ಯಡ್ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ಲೀಸ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅಂತಂದ್ರೆ ಇಲ್ಲಿ ರೇಟ್ ಪರ್ ಮಂತ್ ಅಂತ ಇರುತ್ತೆ ನೋಡಿ. ಸೊ ಅಂತಂದ್ರೆ ತಿಂಗಳಿಗೆ ಎಷ್ಟು ಬಾಡಿಗೆ ಅವರು ಕೊಡ್ತಾ ಇದ್ದಾರೆ. ಸೊ ಅದು ನಾನು ಇಲ್ಲಿ ಎಂಟರ್ ಮಾಡಬೇಕು. ನಂಬರ್ ಆಫ್ ಇಯರ್ಸ್ ಎಷ್ಟು ವರ್ಷಕ್ಕೆ ನೀವು ಕೊಡ್ತಾ ಇದ್ದೀರಾ. ಅಂಡ್ ಈಗ ಅಡ್ವಾನ್ಸ್ ತಗೋತೀವಲ್ಲ ಸೊ ಅದು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ಓಕೆ. ಸೊ ನಾನು ಉದಾಹರಣೆಗೆ ರೇಟ್ ಪರ್ ಮಂತ್ ಒಂದು 20,000 ಹಾಕ್ತೀನಿ. 1 ವರ್ಷಕ್ಕೆ ನಾನು ಕೊಡ್ತಾ ಇದ್ದೀನಿ. ಓಕೆ. ರೆಂಟ್ ಅಂಡ್ ಒಂದು 60,000 ರುಪೀಸು ಅಡ್ವಾನ್ಸ್ ಅಂತ ಇಲ್ಲಿ ಕೊಡ್ತೀನಿ. ಓಕೆ. ನೆಕ್ಸ್ಟ್ ಆಟೋಮೆಟಿಕ್ಲಿ ಇಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ಕ್ಯಾಲ್ಕುಲೇಟ್ ಕನ್ಸಿಡರೇಷನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಕನ್ಸಿಡರೇಷನ್ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಕ್ಯಾಲ್ಕುಲೇಟ್ ಫೀಸ್ ಅಂತ ಇರುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಈ ರೀತಿ ಗೌರ್ಮೆಂಟ್ ಡ್ಯೂಟಿ, ಸರ್ಚಾರ್ಜ್ ವ್ಯಾಲ್ಯೂ, ಸೆಸ್, ಟೋಟಲ್ ಸ್ಟ್ಯಾಂಪು ಈ ರೀತಿ ಎಲ್ಲ ಬರುತ್ತೆ. ಸೊ ಟೋಟಲ್ ಪೇಮೆಂಟ್ ಅಮೌಂಟ್ ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜಿಗೆ ಬರ್ತೀರಾ ನೀವು. ಓಕೆ. ಲೆಫ್ಟ್ ಹ್ಯಾಂಡ್ ಸೈಡಿಗೆ ಇಲ್ಲಿ ಡ್ರಾಫ್ಟ್ ಅಂತ ಇದೆ, ರೈಟ್ ಹ್ಯಾಂಡ್ ಸೈಡಿಗೆ ಅದು ಜನರೇಟ್ ಆಗುತ್ತೆ. ಸೊ ನಿಮ್ದು ಏನು ಡ್ರಾಫ್ಟ್ ಇದೆಯಲ್ಲ ಅದು ಇಲ್ಲಿ ಎಂಟರ್ ಮಾಡಬೇಕು ಅಥವಾ ಪೂರ್ತಿಯಾಗಿ ಬರಿಬೇಕು. ಓಕೆ. ಸೊ ಇಲ್ಲಿ ಎಡಿಟ್ ಡ್ರಾಫ್ಟ್ ಇದ್ರೆ ಏನಾದರೂ ಎಡಿಟ್ ಇದ್ರೆ ಎಡಿಟ್ ಮಾಡಿ. ಜನರೇಟ್ PDF ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರೈಟ್ ಹ್ಯಾಂಡ್ ಸೈಡಿಗೆ ಅದು ಜನರೇಟ್ ಆಗಿ ತೋರಿಸುತ್ತೆ ಅಥವಾ ಬರುತ್ತೆ. ಓಕೆ. ಈಗ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟು, ಇದೇನು ಡ್ರಾಫ್ಟ್ ಇದೆಯಲ್ಲ ಇದು ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ ನಿಮಗೆ ಬೇಕು ಡೀಟೇಲ್ ಆಗಿ ಒಂದು ಸಪ್ರೇಟ್ ವಿಡಿಯೋ ಅಂತ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ. ನಾನು ಟ್ರೈ ಮಾಡ್ತೀನಿ. ಇದ್ರ ಮೇಲೆ ಓನ್ಲಿ ಪರ್ಟಿಕ್ಯುಲರ್ಲಿ ಇದೇನು ಮ್ಯಾಟರ್ ಇದೆಯಲ್ಲ ಇದು ಯಾವ ರೀತಿ ಟೈಪ್ ಮಾಡಬೇಕು ಲೀಸ್ ಅಗ್ರಿಮೆಂಟ್ ರಿಲೇಟೆಡ್ ಅಂತ. ಸೊ ನಾನು ಟ್ರೈ ಮಾಡ್ತೀನಿ. ನೀವು ಕಾಮೆಂಟ್ ಮಾಡಿದ್ರೆ ನಾನು ಕೂಡ ಟ್ರೈ ಮಾಡಿ ನಿಮಗೆ ಸಪ್ರೇಟ್ ವಿಡಿಯೋನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸದ್ಯಕ್ಕೆ ಅದೆಲ್ಲ ನಾನು ಇದು ಡ್ರಾಫ್ಟ್ ಅಂತ ಈ ರೀತಿ ತೋರಿಸಬೇಕು. ಓಕೆ. ಅಥವಾ ಬರಿಬೇಕು. ಬರೆದ ಮೇಲೆ ಕೆಳಗಡೆ ಮೇಕ್ ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಯಾವ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾರು ಇದು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅವ್ರದ್ದು ಇಲ್ಲಿ ಹೆಸರನ್ನು ತಗೋಬೇಕು. ಆ್ಯಂಡ್ ಪೇ ನೋ ಅಂತ ಇರುತ್ತೆ. ಪೇ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕೇಳುತ್ತೆ. ನೀವು ಖಜಾನೆ ಪೇಮೆಂಟ್ ಗೇಟ್ವೇಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಆಪ್ಷನ್ ಬರುತ್ತೆ ಮೋಡ್ ಆಫ್ ಪೇಮೆಂಟ್ ನೆಟ್ ಬ್ಯಾಂಕಿಂಗು. ಇಲ್ಲಿ SBI ಇ ಪೇ ಅಗ್ರಿಗೇಟರ್ ಅಂತ ಇರುತ್ತೆ ಒಂದು ಆಪ್ಷನ್. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಕೋಡ್ ಹಾಕಿ ನೆಕ್ಸ್ಟ್ ಪೇಜಿಗೆ
ಪೇಜಿಗೆ ಬರ್ತೀರಾ. ಇಲ್ಲಿ ಯು-ಪಿ-ಐ ಆಪ್ಷನ್ ಇದೆ. ಯು-ಪಿ-ಐ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯು-ಪಿ-ಐ QR ಕೋಡ್ ತೋರಿಸುತ್ತೆ. ಸೊ ಯು-ಪಿ-ಐ QR ಕೋಡ್ ನಿಮ್ದು ಯಾವುದೇ ಯು-ಪಿ-ಐ ಆ್ಯಪ್ ಇರ್ಬೋದು ಅದನ್ನ ಸ್ಕ್ಯಾನ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ QR ಕೋಡ್ ಬರುತ್ತೆ. ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಗುತ್ತೆ. ಯು-ಪಿ-ಐ ಮುಖಾಂತರ ನೀವು ಜಸ್ಟ್ ಸ್ಕ್ಯಾನ್ ಮಾಡಿದ ತಕ್ಷಣ ಪೇಮೆಂಟ್ ಈಸಿಲಿ ಮಾಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಅಂತ ಬೇಕಂದ್ರೆ ಇದು ಪ್ರಿಂಟ್ ಚಾಲಾನ್ ಕೂಡ ಮಾಡ್ಕೋಬಹುದು. ಸೊ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಅಗೇನ್ ಇ ಸೈನ್ ಮಾಡಬೇಕು ಅದು. ಓಕೆ, ಸೊ ಇಲ್ಲಿ ನೋಡಿ ಒನ್ ಬೈ ಒನ್ ಇ ಸೈನ್ ತೋರಿಸ್ತೀನಿ ನಿಮಗೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಅದು ತೋರಿಸುತ್ತೆ ನಿಮಗೆ. ಅಂಡ್ ಇಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇ ಸೈನ್ ಮಾಡೋದು. ಸೊ ಇಲ್ಲಿ ನೋಡಿ ಫಸ್ಟ್ ವಿಷ್ಣು ಮುರ್ಕಿ ಅಂದ್ರೆ ಓನರ್ ಅಂತ ನಾನು ತಗೊಂಡಿನಲ್ಲ. ಸೊ ಇಲ್ಲಿ ಇ ಸೈನ್ ಅಂತ ಇರುತ್ತೆ, ಅವ್ರದ್ದು ಕೂಡ ಮಾಡಬೇಕು. ಟೆನೆಂಟ್ ಯಾರು ಓಂಕಾರ ಇರ್ತಾರೆ ಅವ್ರದ್ದು ಕೂಡ ಮಾಡಬೇಕು. ಆದರ್ಶ್ ವಿಟ್ನೆಸ್ ಅವ್ರದ್ದು ಕೂಡ ಮಾಡಬೇಕು. ಓಕೆ, ಸೊ ಆಧಾರ್ ವೆರಿಫಿಕೇಶನ್ ಅಂದ್ರೆ ಇ ಸೈನ್ ಅಂತ ಅಂತೀವಿ ಅದಕ್ಕೆ. ಸೊ ಈಗ ಫಸ್ಟ್ ನೋಡಿ ಇ ಸೈನ್ ವಿಷ್ಣುದ ನಾನು ಕ್ಲಿಕ್ ಮಾಡ್ತೀನಿ ಇ ಸೈನ್ ಮೇಲೆ. ಸೊ ಈ ಪೇಜಿಗೆ ಬರ್ತೀರಾ. ಆಧಾರ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ OTP ಹೋಗುತ್ತೆ. OTP ನ ಎಂಟರ್ ಮಾಡಬೇಕು. ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ ಹೋಗುತ್ತೆ. ಸೊ ಅದು ವೆರಿಫೈ ಆಗುತ್ತೆ. ವೆರಿಫೈ ಆಗಿದ ಮೇಲೆ ಈ ರೀತಿ ಬರುತ್ತೆ ನೋಡಿ. ವಿಷ್ಣು ಮುರ್ಕಿ ಎದುರುಗಡೆ ಇ ಸೈನ್ ಕಂಪ್ಲೀಟೆಡ್ ಅಂತ. ಓಕೆ, ಸೊ ಇವ್ರದ್ದು ಇ ಸೈನ್ ಆಯಿತು. ನೆಕ್ಸ್ಟ್ ಈಗ ಜಸ್ಟ್ ಇನ್ ಕೇಸ್ ಇದು ಕೂಡ ಒಂದು ಆಪ್ಷನ್ ಇದೆ. ಜಸ್ಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈಸ್ ಪಾರ್ಟಿ ನಾಟ್ ಪ್ರೆಸೆಂಟ್ ಅಂದ್ರೆ ಕೆಲವೊಂದು ಸತಿ ಏನಾಗುತ್ತೆ, ಈಗ ಓಂಕಾರ ಪಾಟೀಲ್ ಅಟ್ ದ ಟೈಮ್ ಆಫ್ ಇದು ಅಗ್ರಿಮೆಂಟ್ ಮಾಡೋ ಟೈಮಿಗೆ ಅವರು ಪ್ರೆಸೆಂಟ್ ಇಲ್ಲ, ಎದುರುಗಡೆ ಇಲ್ಲ. ಅವಾಗ ಏನು ಮಾಡಬೇಕು? ಸೊ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಓಂಕಾರ ಅವರು ಎದುರುಗಡೆ ಇಲ್ಲ ಅಂತಂತಾರೆ. ಇದು ಚೆಕ್ ಮಾಡ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪಾರ್ಟಿ ನಾಟ್ ಪ್ರೆಸೆಂಟ್, ಹೌದು ಅವ್ರು ಇಲ್ಲ ಸದ್ಯಕ್ಕೆ ಎದುರುಗಡೆ ಇಲ್ಲ. ಅವಾಗ ಏನು ಮಾಡಬೇಕು? ಇಲ್ಲಿ ಪಕ್ಕದಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ, ಸೆಂಡ್ ಲಿಂಕ್ ಚೆಕ್ ಸ್ಟೇಟಸ್ ಅಂತ. ಸೊ ಸೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಹೋಗುತ್ತೆ ಓಂಕಾರ್ಗೆ. ಓಕೆ, ಸೊ ಅದರಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ನೀವು ಓಂಕಾರ ಅವರು ಕ್ಲಿಕ್ ಮಾಡಿದ ಮೇಲೆ ಅವರು ಕೂಡ ಸೇಮ್ ಆಧಾರ್ ಮುಖಾಂತರ ಅವರು ವೆರಿಫಿಕೇಶನ್ OTP ಆಗಿಬಿಟ್ಟು ಎಲ್ಲ ವೆರಿಫೈ ಮಾಡೋ, ಅಂದ್ರೆ ಅವರು ಎಲ್ಲೇ ಇರಲಿ. ಓಕೆ, ಸೊ ಅವರು ಎಲ್ಲರೂ ಒಂದೇ ಜಾಗದಲ್ಲಿ ಇರಬೇಕು, ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಓಕೆ, ಸೊ ಅವ್ರು ಬೇರೆ ಕಡೆ ಇದ್ದಾರೆ, ಬರ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಈ ರೀತಿ ಒಂದು ಆಪ್ಷನ್ ಅನ್ನು ಆಡ್ ಮಾಡಿದ್ದಾರೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಸೊ ಅವರಿಗೆ ಒಂದು ಲಿಂಕ್ ಹೋಗುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವರು ಕೂಡ ಆಧಾರ್ ನಂಬರ್ ಹಾಕ್ಬಿಟ್ಟು OTP ಆಗ್ಬೋದು ಅಂಡ್ ಇದು ಇ ಸೈನ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅವ್ರು ಮಾಡಿದ ಮೇಲೆ ಅಗೇನ್ ಇಲ್ಲಿ ಕೂಡ ಇ ಸೈನ್ ಕಂಪ್ಲೀಟೆಡ್ ಅಂತ ಈ ರೀತಿ ಬರುತ್ತೆ. ಓಕೆ, ಸೊ ಇದು ಇಬ್ಬರದು ಆಯ್ತು, ಟೆನೆಂಟ್ನೂ ಆಯ್ತು, ಓನರ್ನೂ ಆಯ್ತು. ಈಗ ಕೆಳಗಡೆ ಬರ್ತೀನಿ, ವಿಟ್ನೆಸ್ ಸೇಮ್ ಅದೇ ಸೇಮ್ ಪ್ರೊಸೀಜರ್. ಇ ಸೈನ್ ಮಾಡಬೇಕು, ಆದರ್ಶ್ ಅವ್ರದ್ದು ಆಧಾರ್ ನಂಬರ್ ಹಾಕಬೇಕು, OTP ಬರುತ್ತೆ. ಈ ರೀತಿ ಅವ್ರದ್ದು ಕೂಡ ಕಂಪ್ಲೀಟ್ ಮಾಡ್ಕೋತೀನಿ. ಸೊ ಕಂಪ್ಲೀಟ್ ಆಗಿದ ಮೇಲೆ ಮೂಗರ್ದು ಇ ಸೈನ್ ಆಯಿತು, ರೈಟ್. ಸೊ ಇ ಸೈನ್ ಆಗಿದ ಮೇಲೆ ಆಟೋಮೆಟಿಕ್ಲಿ ಈ ಪೇಜ್ಗೆ ಬರ್ತೀರಾ ನೀವು. ಕಾಂಗ್ರಾಚುಲೇಷನ್ಸ್, ಯುವರ್ ಡಾಕ್ಯುಮೆಂಟ್ ಇಸ್ ರೆಡಿ ಫಾರ್ ಡೌನ್ಲೋಡ್ ಅಂತ ಬರುತ್ತೆ. ಸೊ PDF ನಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಈ ರೀತಿ ಲೀಸ್ ಅಗ್ರಿಮೆಂಟ್ ಅನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನ ಪ್ರಿಪೇರ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಡ್ಯಾಶ್ ಬೋರ್ಡ್ ನಲ್ಲಿ ಕೂಡ ಇಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಅಂತ ನೀವು ಹೋದ್ರೆ ಇಲ್ಲಿ ಕೂಡ ಒಂದು ಡೌನ್ಲೋಡ್ ಆಕ್ಷನ್ ಕೆಳಗಡೆ ಒಂದು ಡೌನ್ಲೋಡ್ ಬಟನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೆ ನೀವು PDF ನಲ್ಲಿ ಯಾವಾಗ ಬೇಕಾವಾಗ ಮತ್ತೆ ಸರ್ತಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಏನಾದರೂ ಆನ್ಲೈನ್ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಈ ನಂಬರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ಅಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.